ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನನ್ನ ಬ್ಲಾಗಲ್ಲಿ ಏನೆಲ್ಲ ಆಯಿತು ಅಂತ ಇವತ್ತು ಹಾಕಿದ್ದೀನಿ. ಹಾಗೇನೆ ಎಲ್ಲರೂ ಯಾರು ಮಿಸ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ನಾವೀಗ ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಹಳೆ ಮನೆ ಬಾಡಿಗೆ ಮನೆಯಿಂದ ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಹಿಂದಿನ ದಿನವೇ ಬಂದು ಎಲ್ಲ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಬೆಳಗ್ಗೆ ಬಂದು ನಾವು ಅಷ್ಟೊತ್ತಿಗೆ ಒರ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಎಲ್ಲ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಒರೆಸೋ ಅಂಥ ನೀರಿಗೆ ಸ್ವಲ್ಪ ಗೋಮೂತ್ರ, ಅರಿಶಿನ, ಉಪ್ಪು ಹಾಕ್ಕೊಂಡು ಒರೆಸ್ಕೊಬೇಕು. ಹಾಗೆಯೇ ಬೆಳಗ್ಗೆನೇ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಎಲ್ಲ ತೊಗೊಂಬಂದೆ ಹಳೆ ಮನೆಯಿಂದ. ತುಂಬ ದೂರ ಇಲ್ಲ, ಸ್ವಲ್ಪ ಹತ್ರನೇ ಹಳೆ ಮನೆಯಿಂದ ಈ ಬಾಡಿಗೆ ಮನೆ ಬೇರೆ ಮನೆಗೆ ಹತ್ರನೇ ಇದೆ. ಸೊ ಹಂಗಾಗಿ ಬೆಳಗ್ಗೆನೇ ಎಲ್ಲ ದೇವ್ರ ಸಾಮಾನೆಲ್ಲ, ಅವತ್ತು ಮಂಗಳವಾರ, ಸೊ ಅದಕ್ಕೆ ಏನು ಬೇಡ ತೊಗೊಂಬರೋದು ಅಂದ್ಬಿಟ್ಟು ಬುಧವಾರ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಹಳೆ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೇಲಿ ಇದ್ದಂಥ ಎಲ್ಲ ವಸ್ತುಗಳನ್ನ ನಾನು ಹೊಸ ಮನೆಗೆ ತೊಗೊಂಬಂದು ಈಗ ಲಕ್ಷ್ಮೀ ಮುಖವಾಡನ ಇಡ್ತಾ ಇದ್ದೀನಿ. ಕಾಯಿ ಕಟ್ಟಿದಾಯಿತು. ಹಾಗೆಯೇ ದೇವ್ರುಗಳಿಗೆಲ್ಲ ಫಸ್ಟು ಹೂವು ಎಲ್ಲ ಇಟ್ಟು ಹಾಗೆಯೇ ಪೂಜೆಗೆ ಏನೇನು ಬೇಕೋ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ನಾವು ಈಗ ಫಸ್ಟು ಗಂಗೆ ಪೂಜೆನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಗಂಗೆ ಪೂಜೆನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10:30 ಒಳಗೇನೋ ನಾವು ಹಾಲು ಉಕ್ಕಿಸ್ಬೇಕು ಅನ್ನೋದಿತ್ತು. ಸೊ ಹಂಗಾಗಿ ನಾವು ಅಷ್ಟರೊಳಗೆ ಎಲ್ಲನೂ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹೊಸ್ಲಿಗೂ ಎಲ್ಲನೂ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ತೋರಣ ಎಲ್ಲ ಕಟ್ಟಿ ಹಾಗೆ ದೇವ್ರ ಮನೆ ಕೂಡ ರೆಡಿ ಮಾಡಿಕೊಂಡು ದೇವ್ರ ಮನೆಗೂ ಕೂಡ ತೋರಣ ಎಲ್ಲ ಕಟ್ಕೊಂಡಿದ್ದೀವಿ. ಸೊ ಊರಿಂದನೇ ತೊಗೊಂಬಂದ್ಬಿಟ್ಟಿದ್ದೆ, ನಾನು ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಹಾಗೆ ಗಂಗೆ ಪೂಜೆಗೆ 5 ಚೊಂಬುಗಳನ್ನ ತೊಗೊಂಡು ಗಂಗೆ ಪೂಜೆ ಮಾಡಿಕೊಂಡು ಒಳಗೆ ಬಂದಿದ್ದೀನಿ. ಅಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ಅದು ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಫೋಟೋಸ್ ಮಾತ್ರ ಇತ್ತು, ಅದಕ್ಕೋಸ್ಕರ ಅದು ಕ್ಲಿಪ್ನ ಹಾಕಿದ್ದೀನಿ. ಸೊ ಇಲ್ಲೇ ನೆಲ್ಲಿ ಇದ್ದಿದ್ದರಿಂದ ಇಲ್ಲೇ ಪೂಜೆ ಮಾಡಿ ಗಂಗೆನ ತಗೊಂಡು ಒಳಗೆ ಹೋದ್ವಿ. ಗಂಗೆ ಎಲ್ಲ ಪೂಜೆ ಮಾಡ್ಕೊಂಡು ಆದಮೇಲೆ ನಾವು ಏನಿದ್ರು ದೇವ್ರ ಮನೆಯೊಳಗೆ ಪೂಜೆ ಮಾಡಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಅಡುಗೆ ಮನೆ ಚೆನ್ನಾಗಿದೆ, ಪರವಾಗಿಲ್ಲ, ಸ್ಪೇಸಿಯಸ್ ಆಗಿದೆ. ಚಿಕ್ಕದಲ್ಲ ದೊಡ್ಡದಲ್ಲ, ಎಷ್ಟು ಬೇಕೋ ಅಷ್ಟಿದೆ. ಅಡುಗೆ ಮನೆ ದೊಡ್ಡದಾದಷ್ಟು ನಮಗೆ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಇದೊಂದು ರೂಮು, ಇದೊಂದು ಬೆಡ್ರೂಮ್, ಇನ್ನೊಂದು ಬೆಡ್ರೂಮ್ ಇದೆ, ಒಟ್ಟು 2 ಬೆಡ್ರೂಮ್ಸು ಇದೆ. ಸೊ ಇದು ಟಿ ವಿ